ಹಾಯ್ ಹೆಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಲಾಂಗ್ ಟೈಮ್ ಸ್ಟೋರ್ ಮಾಡ್ಕೋಬೋದಾದಂಥ ಟೊಮೊಟೊ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು 10ರಿಂದ 15 ದಿನ ಫ್ರಿಜ್ನಲ್ಲಿ ಈಸಿಯಾಗಿ ಸ್ಟೋರ್ ಮಾಡ್ಕೋಬೋದು. ಮತ್ತು ವರ್ಕಿಂಗ್ ವುಮೆನ್ಸ್ಗೆ, ಬ್ಯುಸಿ ಡೇಸ್ಗೆ ಇದು ತುಂಬ ಲೈಫ್ ಸೇವರ್ ಅಂತಲೇ ಹೇಳ್ಬೋದು. ನಾವು ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಸೇರಿಸ್ಕೋಬೇಕು. ನಂತರ ಸಾಸಿವೆ, ಜೀರಿಗೆ, ಮೆಣಸಿನಕಾಯಿ, ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ರೆಸಿಪಿಗೆ ಎಣ್ಣೆ ಜಾಸ್ತಿ ಹಾಕಿದ್ರೇ ಸೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ತುಂಬ ದಿನ ನಾವು ಫ್ರಿಜ್ನಲ್ಲಾದರೆ 1 ಮಂತ್ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆದ ನಂತರ ಈರುಳ್ಳಿಯನ್ನು ಹಾಕಿಕೊಂಡು ಬಾಡಿಸ್ಕೊಬೇಕಾಗುತ್ತೆ. ಆನಂತರ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ಬೇಕು. ಎಲ್ಲವೂ ಚೆನ್ನಾಗಿ ರೋಸ್ಟ್ ಆಗೋ ತನಕ ವೆಯ್ಟ್ ಮಾಡಬೇಕು. ಅರೌಂಡ್ 2 to 3 minutes ವೆಯ್ಟ್ ಮಾಡಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋದ ನಂತರ ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಬೇಕಾಗುತ್ತೆ. ಅದನ್ನು ಸೇರಿಸ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ನಂತರ ಮೊದಲೇ ಕಟ್ ಮಾಡ್ಕೊಂಡಂತಹ ಟೊಮೊಟೊವನ್ನು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೊಟೊಗೆ ಉಪ್ಪನ್ನು ಸೇರಿಸಿದ್ರೆ ಅದು ಬೇಗ ಬೇಯುತ್ತೆ. ಸೊ ನಾವು ಟೊಮೊಟೊ ಹಾಕಿದ ನಂತರ ಉಪ್ಪನ್ನು ಸೇರಿಸ್ಕೋಬೇಕು. ನಂತರ ಚೆನ್ನಾಗಿ ಬಾಡಿಸ್ಕೊಂಡು 2 to 3 minutes ಬೇಯೋದಕ್ಕೆ ಬಿಡಬೇಕು. ಅದು ಬೆಂದ ನಂತರ ಅದಕ್ಕೆ 1 ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ಆಗಲೇ ಗರಂ ಮಸಾಲ ಹಾಕೋದು ಮರ್ತಿದ್ದೆ. ಸೊ 1 ಸ್ಪೂನ್ ಗರಂ ಮಸಾಲನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಟೊಮೊಟೊ ಗೊಜ್ಜು ರೆಡಿಯಾಗುತ್ತೆ. ಇದನ್ನು ನಾವು 5 to 10 days ವಿತೌಟ್ ಫ್ರಿಜ್ ಸ್ಟೋರ್ ಮಾಡ್ಕೊಬೋದು. ವಿತ್ ಫ್ರಿಜ್ ಆದರೆ 1 ಮಂತ್ ಆದರೂ ಇದು ಹಾಳಾಗಲ್ಲ. ಇದು ಸ್ಟೋರ್ ಮಾಡಬೇಕಾದ್ರೆ ಒಂದು ಗ್ಲಾಸ್ ಜಾರಿಗೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಯೂಸ್ ಮಾಡಿದ್ರೆ ತುಂಬ ದಿನ ಬರುತ್ತೆ. ಮತ್ತು ಇದಕ್ಕೆ ಡ್ರೈ ಸ್ಪೂನ್ನೇ ಯೂಸ್ ಮಾಡಬೇಕಾಗುತ್ತೆ.